ಚಾಮರಾಜನಗರ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ ಹೊನ್ನೂರು. ಊರ ಹೊರಭಾಗದಲ್ಲಿ ಒಂದು ಹಳೆಯ ಮನೆ. ಅದರ ಅಂಗಳದಲ್ಲಿ ಒಂದು ದೊಡ್ಡ ಮಾವಿನ ಮರ ನಿಂತಿದೆ. ಅದು ತ್ರಿವೇಣಿಯ ಅತ್ತೆ ನೆಟ್ಟ ಮರ. 50 ವರ್ಷಕ್ಕೂ ಹಳೆಯದು. ವೈಶಾಖ ಮಾಸದ ಬಿರು ಬಿಸಿಲು. ತ್ರಿವೇಣಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಂಗಳ ಗುಡಿಸಿ ರಂಗೋಲಿ ಹಾಕಿ ಮಾವಿನ ಮರದ ಕೆಳಗೆ ನಿಂತು ಮೇಲೆ ನೋಡ್ತಾ ಇದ್ದಾರೆ. ಮರ ತುಂಬ ಕಾಯಿಗಳು ಬಿಟ್ಟಿವೆ. ಹಸಿರು ಮಾವಿನ ಕಾಯಿಗಳು ಬೆಳಗಿನ ಬಿಸಿಲಿನಲ್ಲಿ ಹೊಳೆಯುತ್ತಿವೆ. ತ್ರಿವೇಣಿ ಮನಸ್ಸಿನಲ್ಲೇ ಏನೋ ಲೆಕ್ಕ ಹಾಕುತ್ತಾ ನಿಂತಿದ್ದಾರೆ. ಅಷ್ಟರಲ್ಲಿ ಒಳಗಿನಿಂದ ರಾಮಣ್ಣ ಬರ್ತಾನೆ. ಇನ್ನೂ ಮುಖ ಕೂಡ ತೊಳೆದಿಲ್ಲ. ಕೈಯಲ್ಲಿ ಫೋನ್ ಇದೆ. ಅಮ್ಮ, ಈ ಸಲ ಮಾವಿನಕಾಯಿ ಸಖತ್ತಾಗಿ ಬಿಟ್ಟಿದೆ ಅಲ್ವಾ? ಮಾರ್ಬಿಡೋಣವಾ? ಮಾರ್ಕೆಟ್ಗೆ ಹಾಕಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ. ಇದು ನಿನ್ನ ಅಜ್ಜಿ ನೆಟ್ಟ ಮರ ಕಣೋ. ಈ ಮರದ ಕಾಯಿ ನಮ್ಮ ಮನೆ ಉಪ್ಪಿನಕಾಯಿಗೇ ಆಗ್ಬೇಕು, ಮಾರಾಟಕ್ಕಲ್ಲ. ಅಮ್ಮ, ಪ್ರತಿ ವರ್ಷ ಇದೇ ಮಾತು. ನೀನು ಉಪ್ಪಿನಕಾಯಿ ಮಾಡ್ತೀಯಾ, ಊರಿನವ್ರಿಗೆಲ್ಲ ಹಂಚ್ತೀಯಾ, ನಮಗ್ ಕೈಗೆ ₹1 ಸಿಗಲ್ಲ. ನಾನು ಬೆಂಗಳೂರಿನ ಕೆಲಸ ಒಪ್ಕೊಂಡ್ರೆ ನಾವಲ್ಲಿಗೆ ಶಿಫ್ಟ್ ಆಗ್ಬೋದು. ಬೆಂಗಳೂರು ಎಲ್ಲಿ ಓಡೋಗುತ್ತೆ ರಾಮಣ್ಣ? ನೀನು ಹೋಗ್ಬೇಕಂದ್ರೆ ಹೋಗು, ನಾನ್ ಮಾತ್ರ ಇಲ್ಲೇ ಇರ್ತೀನಿ. ಒಬ್ಳೇ ಇರ್ತೀಯಾ ಅಂದ್ರೆ ಹೇಗೆ? ನಿನಗೂ ವಯಸ್ಸಾಗ್ತಿದೆ. ಈ ಮರಕ್ಕೂ ವಯಸ್ಸಾಗಿದೆ ಅಲ್ವಾ? ಆದ್ರೂ ಅದು ಪ್ರತಿ ವರ್ಷ ತಪ್ಪದೇ ಕಾಯಿ ಕೊಡ್ತಿದೆ ನೋಡು. ರಾಮಣ್ಣ ಇನ್ನೇನು ಮಾತಾಡ್ಲಿಲ್ಲ. ಫೋನ್ ನೋಡ್ತಾ ಒಳಗೆ ಹೋದ. ಮರುದಿನ ಬೆಳಿಗ್ಗೆ 6 ಗಂಟೆಗೆ ತ್ರಿವೇಣಿ ಮಾವಿನಕಾಯಿ ಕೀಳಲು ಶುರು ಮಾಡಿದರು. ಅಷ್ಟರಲ್ಲಿ 2 ಬೀದಿ ಆಚೆ ಇರುವ ಮಾಲತಿ ಓಡಿ ಬಂದಳು. ಅವಳ ಕೈಯಲ್ಲಿ ಒಂದು ಚೀಲ ಇತ್ತು. ತ್ರಿವೇಣಿ ಅಜ್ಜಿ, ಇವತ್ತು ಉಪ್ಪಿನಕಾಯಿ ಹಾಕೋ ದಿನ ಅಲ್ವಾ? ನಾನ್ ಸಹಾಯ ಮಾಡ್ತೀನಿ. ಬಾ ಕಂದ, ನೀನಿದ್ರೆ ಕೆಲ್ಸ ಖುಷಿಯಾಗಿ ಮುಗಿಯುತ್ತೆ. ಆದ್ರೆ ಮನೇಲಿ ಹೇಳಿ ಬಂದಿದ್ಯಾ? ಅಜ್ಜಿ, ನಮ್ಮಮ್ಮ ಕೂಡ ತ್ರಿವೇಣಿ ಅಜ್ಜಿ ಮಾಡೋ ಉಪ್ಪಿನಕಾಯಿ ನೋಡಿ ಕಲಿತ್ಕೋ ಅಂತ ಹೇಳಿ ಕಳಿಸಿದ್ರು. ತ್ರಿವೇಣಿ ಸಂತೋಷದಿಂದ ಮಾಲತಿಯ ತಲೆ ಸವರಿ ಕೆಲಸ ಶುರು ಮಾಡಿದ್ರು. ಮೊದಲು ಮಾವಿನಕಾಯಿಗಳನ್ನ ತೊಳೆದು ಒರಸಿ ಬಿಸಿಲಿನಲ್ಲಿ ಒಣಗಿಸಿದ್ರು. ಆಮೇಲೆ ಒಳಗೆ ಬಂದು ಮಸಾಲೆ ರೆಡಿ ಮಾಡಕ್ಕೆ ಕೂತ್ರು. ತ್ರಿವೇಣಿ ಕಲ್ಲಿನ ಒರಳಿನಲ್ಲಿ ಮೆಣಸಿನಕಾಯಿ, ಸಾಸಿವೆ, ಮೆಂತ್ಯ ಹಾಕಿ ಅರಿಯುತ್ತಿದ್ರು. ಮಾಲತಿ ಪಕ್ಕದಲ್ಲೇ ಕೂತು ನೋಡ್ತಿದ್ಲು. ಅಜ್ಜಿ, ಮಿಕ್ಸಿ ಬಳಸ್ಬಾರ್ದಾ? ಬೇಗ ಆಗತ್ತಲ್ವಾ? ಮಿಕ್ಸಿಯಲ್ಲಿ ಮಾಡಿದ್ರೆ ಆ ರುಚಿ ಬರಲ್ಲ ಕಂದ. ಕಲ್ಲಿನಲ್ಲಾರದ್ರೆ ಮಸಾಲೆಗೊಂಥರ ಪ್ರಾಣ ಬರುತ್ತೆ. ನನ್ನತ್ತೆ ಯಾವಾಗ್ಲೂ ಹಾಗೆ ಹೇಳ್ತಿದ್ರು. ಇನ್ನೇನೇನ್ ಹಾಕ್ತೀರಾ ಅಜ್ಜಿ? ನೋಡು, ಸರಿಯಾದ ಅಳತೆ. ಸಾಸ್ವೆ, ಮೆಂತ್ಯ ಸ್ವಲ್ಪ ಕಡಿಮೆ ಇರಬೇಕು, ಜೀರಿಗೆ ಇನ್ನೂ ಕಡಿಮೆ. ಇವೆಲ್ಲ ನನ್ನ ಅತ್ತೆ ಕಲಿಸಿದ ಲೆಕ್ಕ. ಆದ್ರೆ ನಾನೊಂದು ಕೆಲಸ ಬೇರೆ ಮಾಡ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ತೀನಿ. ಅಯ್ಯೋ, ಉಪ್ಪಿನಕಾಯಿಗೆ ಬೆಲ್ಲನಾ? ಅದೇ ರಹಸ್ಯ. ಆ ಬೆಲ್ಲ ಉಪ್ಪು ಖಾರವನ್ನ ಹದ ಮಾಡುತ್ತೆ. ಬಾಯಲ್ಲಿಟ್ಕೊಂಡ್ರೆ 1 ನಿಮಿಷ ಬೇರೆ ಲೋಕಕ್ಕೆ ಹೋದಾಗುತ್ತೆ. ಅಷ್ಟು ರುಚಿ ಇರುತ್ತೆ. ಮಾಲತಿ ನಗುತ್ತಾ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ಮಸಾಲೆ ಅರದ ಮೇಲೆ ಕಾಯಿಯನ್ನು ಹೆಚ್ಚಿ ಉಪ್ಪು ಮತ್ತು ಅರಿಶಿನ ಬೆರೆಸಿ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿರಿಸಿದರು. ಮಧ್ಯಾಹ್ನದ ಹೊತ್ತಿಗೆ ತ್ರಿವೇಣಿ ಒಲೆ ಹಚ್ಚಿ ಎಣ್ಣೆ ಕಾಯಿಸಿದರು. ಸಾಸಿವೆ ಸಿಡಿಯುವ ಘಮ ಇಡೀ ಮನೆ ತುಂಬ ಹರಡಿತು. ಅಜ್ಜಿ, ಈ ವಾಸನೆ ನೋಡಿ. ಇದಕ್ಕೆ ಊರಿನ ಜನ ತ್ರಿವೇಣಿ ಅಜ್ಜಿ ಉಪ್ಪಿನಕಾಯಿ ಅಂದ್ರೆ ಅಷ್ಟು ಇಷ್ಟಪಡ್ತಾರೆ. ಈ ವಾಸನೆ ಅಂದ್ರೆ ಅದು ನಮ್ಮ ಮನೆ ವಾಸನೆ ಕಂದ. ನನ್ನ ಯಜಮಾನರು ತೀರಿ ಹೋದ್ಮೇಲೆ ಈ ಉಪ್ಪಿನಕಾಯಿ ಮಾಡುವಾಗ ಮಾತ್ರ ಅವರು ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ಸುತ್ತೆ. ಈ ಘಮದಲ್ಲಿ ಅವರ ನೆನಪಿದೆ. ಮಾಲತಿ ಮೌನವಾಗಿ ತ್ರಿವೇಣಿಯ ಮುಖ ನೋಡಿದಳು. ಅಲ್ಲಿ ದುಃಖ ಇರಲಿಲ್ಲ, ಬದಲಿಗೆ ಒಂದು ತರಹದ ನೆಮ್ಮದಿ ಇತ್ತು. ಸಂಜೆ ಹೊತ್ತಿಗೆ ವೆಂಕಟೇಶ ಅನ್ನೋ ಅಂಗಡಿ ಮಾಲೀಕ ಬಂದ. ಅವನು ಊರಿನಲ್ಲೇ ದೊಡ್ಡ ಅಂಗಡಿ ನಡೆಸ್ತಾನೆ. ತರಕಾರಿ, ದಿನಸಿ, ಉಪ್ಪಿನಕಾಯಿ ಎಲ್ಲವನ್ನೂ ಅವನೇ ಮಾರ್ತಾನೆ. ಅಂಗಳದಲ್ಲಿ ಬಾಟಲಿಗಳಲ್ಲಿ ತುಂಬಿಸಿ ಇಟ್ಟಿದ್ದ ಉಪ್ಪಿನಕಾಯಿ ನೋಡಿ ಅವನ ಕಣ್ಣು ಹೊಳೆಯಿತು.
ತ್ರಿವೇಣಿಯಮ್ಮ, ಈ ಸಲ ಒಳ್ಳೆ ಬೆಳೆ ಬಂದಿದೆ ಅಲ್ವಾ? ಎಲ್ಲವನ್ನೂ ನನಗೆ ಕೊಟ್ಬಿಡಿ. ನನ್ನ ಅಂಗಡಿಯಲ್ಲಿಟ್ಟು ಮಾರ್ತೀನಿ. ಕೊಟ್ರೆ ಆಯ್ತು ಬಿಡು ವೆಂಕಟೇಶ. ಆದ್ರೆ ಅದಕ್ಕೆ ಎಷ್ಟು ದುಡ್ಡು ಕೊಡ್ತೀಯಾ? ಒಂದು 250 ಗ್ರಾಂ ಬಾಟ್ಲಿಗೆ 30 ರೂಪಾಯಿ ಕೊಡ್ತೀನಿ. ಮಸಾಲೆ, ಎಣ್ಣೆ ಅದೆಲ್ಲ ಹೋಗ್ಲಿ, ನನ್ನ ಇಡೀ ದಿನದ ಕಷ್ಟಕ್ಕೆ ಬರೀ 30 ರೂಪಾಯಿ ಬೆಲೆನಾ ವೆಂಕಟೇಶ? ತ್ರಿವೇಣಿಯಮ್ಮ, ನೀವೇನಾದ್ರೂ ಮಾರ್ಕೆಟ್ಗೆ ಹೋಗಿ ಮಾರ್ತೀನಿ ಅಂತ ಅನ್ಕೊಂಡಿದ್ದೀರಾ? ಅದು ನೀವ್ ಅನ್ಕೊಂಡಷ್ಟು ಸುಲಭವಲ್ಲ. ಮಾರ್ಕೆಟ್ನಲ್ಲಿರೋರೆಲ್ಲ ನನಗ್ ಗೊತ್ತು. ನಾನು ಒಂದು ಮಾತು ಹೇಳಿದ್ರೆ ಸಾಕು, ನಿಮ್ಮ ಉಪ್ಪಿನಕಾಯಿ ಬಾಟಲಿಯನ್ನ ಮುಟ್ಟೋರು ಕೂಡ ಯಾರಿರಲ್ಲ. ಅವಾಗೇನ್ ಮಾಡ್ತೀರಾ? ತ್ರಿವೇಣಿ ಒಂದು ಕ್ಷಣ ಏನೂ ಮಾತಾಡದೆ ಮೌನವಾಗಿ ನಿಂತರು. ಸರಿ ವೆಂಕಟೇಶ, ಇದರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ವೆಂಕಟೇಶ ಹೋದ ಮೇಲೆ ಮಾಲತಿ ಸಿಟ್ಟಿನಿಂದ ಉರಿದು ಹೋದಳು. ಅಜ್ಜಿ, ಅವನು ನಿಮಗೆ ಬೆದರಿಕೆ ಹಾಕ್ತಿದ್ದಾನೆ. ಗೊತ್ತಿದೆ ಕಂದ, ಬೆದರಿಕೆ ಹಾಕುವವನಿಗೆ ಮನಸ್ಸಿನಲ್ಲಿ ಏನೋ ಒಂದು ಭಯ ಇರುತ್ತೆ. ನಮ್ಮ ಉಪ್ಪಿನಕಾಯಿ ಬಗ್ಗೆ ಅವನಿಗೆ ಭಯ ಶುರುವಾಗಿದೆ ಅಂತ ಅರ್ಥ. ಅದು ನಮ್ಗೆ ಒಳ್ಳೆ ವಿಷಯನೇ ಅಲ್ವಾ? ರಾತ್ರಿ ಹೊತ್ತಿಗೆ ತ್ರಿವೇಣಿಯ ಬಾಲ್ಯ ಗೆಳತಿ ಲಕ್ಷ್ಮಮ್ಮ ಬಂದರು. ಅವರ ಕೈಯಲ್ಲಿ ಒಂದು ಬಟ್ಟಲಲ್ಲಿ ಬಿಸಿ ಬಿಸಿ ಉದ್ದಿನ ವಡೆ ಇತ್ತು. ತ್ರಿವೇಣಿಗೆ ಇಷ್ಟ ಅಂತ ಪ್ರೀತಿಯಿಂದ ತಂದಿದ್ದರು. ತ್ರಿವಿ, ಒಂದ್ ಮಾತ್ ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ನಿನ್ನ ಈ ಕೈ ರುಚಿಯ ಉಪ್ಪಿನಕಾಯಿ ಬರೀ ನಮ್ಮೂರ್ ಮಾರ್ಕೆಟ್ನಲ್ಲಿ ಮಾತ್ರ ಯಾಕಿರ್ಬೇಕು? ಮೈಸೂರಿಗೆ ಕಳ್ಸ್ಬಾರ್ದಾ? ಅಲ್ಯಾರಮ್ಮ ತಗೊಳ್ತಾರೆ? ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಉಪ್ಪಿನಕಾಯಿ ಸಾಲು ಸಾಲಾಗಿ ಇರುತ್ತೆ. ಅಲ್ಲೇ ನೀನು ತಪ್ಪು ಮಾಡ್ತಿರೋದು. ಕಂಪನಿ ಉಪ್ಪಿನಕಾಯಿಲಿ ನಮ್ಮವರ ಕೈ ರುಚಿ ಎಲ್ಲಿಂದ ಬರಬೇಕು? ನಮ್ಮ ಶಾಂತಕ್ಕನ ಗೆಳತಿಯೊಬ್ರು ಮೈಸೂರಿನಲ್ಲಿ ಸ್ವಾವಲಂಬಿ ಮಹಿಳಾ ಅಂಗಡಿ ಅಂತ ನಡೆಸ್ತಿದ್ದಾರೆ. ಅಲ್ಲಿ ಹಳ್ಳಿ ಮನೆ ಉಪ್ಪಿನಕಾಯಿ, ಅಚ್ಚಾರು, ತಂಬಿಟ್ಟು ಇಂಥದ್ದನ್ನೇ ಹುಡುಕೊಂಡು ಬಂದು ಜನ ತಗೊಳ್ತಾರೆ. ಬೆಲೆ ಕೂಡ ಚೆನ್ನಾಗೇ ಕೊಡ್ತಾರೆ. ಅವರಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಹಾಗಿರುವಾಗ ನನ್ನ ಉಪ್ಪಿನಕಾಯಿ ಅವ್ರಿಗೆ ಯಾಕೆ ಬೇಕು? ನೋಡು ತ್ರಿವಿ, ನೀನ್ ಮಾಡೋ ಉಪ್ಪಿನಕಾಯಿ ತಿಂದ ಮೇಲೆ ಈ ಊರಿನಲ್ಲಿ ಯಾರಾದ್ರೂ ಇದು ಚೆನ್ನಾಗಿಲ್ಲ ಅಂದಿದ್ದಾರಾ? ಸುಮ್ಮನೆ ಒಂದ್ಸಲ ಕಳಿಸ್ಕೊಡು, ಅವರೇ ತಿಂದು ನೋಡಿ ತೀರ್ಮಾನ ಮಾಡ್ಲಿ. ತ್ರಿವೇಣಿ ಅಂದು ಏನೂ ಮಾತಾಡ್ಲಿಲ್ಲ. ಆದ್ರೆ ರಾತ್ರಿ ಮಲಗುವಾಗ ಮಗನ ಮಾತು, ವೆಂಕಟೇಶನ ಬೆದರಿಕೆ ಮತ್ತು ಲಕ್ಷ್ಮಮ್ಮನ ಸಲಹೆಯ ಬಗ್ಗೆ ಬಹಳ ಹೊತ್ತು ಯೋಚನೆ ಮಾಡಿದ್ರು. ಮರುದಿನ ಬೆಳಗ್ಗೆ ತ್ರಿವೇಣಿ ಮಾಲತಿಗೆ ಫೋನ್ ಮಾಡಿ ಕರೆಸಿಕೊಂಡರು. ಇಬ್ಬರೂ ಸೇರಿ ಉಪ್ಪಿನಕಾಯಿಯನ್ನು ಸಣ್ಣ ಸಣ್ಣ ಬಾಟಲಿಗಳಿಗೆ ತುಂಬಿಸಿ ಮೈಸೂರಿಗೆ ಕಳಿಸಲು ಸ್ಯಾಂಪಲ್ ತಯಾರಿಸಿದರು. ಲಕ್ಷ್ಮಮ್ಮನ ಮೂಲಕ ಇದನ್ನು ಶಾಂತಕ್ಕನಿಗೆ ತಲುಪಿಸಬೇಕು ಎಂದು ನಿರ್ಧರಿಸಿದರು. ಇದನ್ನೆಲ್ಲ ಗಮನಿಸಿದ ರಾಮಣ್ಣ ಅಡುಗೆ ಕೋಣೆಗೆ ಬಂದ. ಅಮ್ಮ, ಇದೇನ್ ಮಾಡ್ತಿದ್ಯಾ? ಯಾರ್ ಕೈಲಪ್ಪ ಉಪ್ಪಿನಕಾಯಿ ಕಳಿಸ್ತಿದ್ಯಾ? ನಿನ್ನ ಆರೋಗ್ಯ ಅಷ್ಟಕ್ಕಷ್ಟೇ ಇದೆ, ಸುಮ್ಮನೆ ಯಾಕಿಷ್ಟು ಕಷ್ಟ ತಗೊಳ್ತೀಯಾ? ನನ್ನ ಆರೋಗ್ಯ ಸರಿ ಇಲ್ಲ ಅಂತ ನೀನು ಯಾವಾಗ ನನ್ನನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದೆ ಅಂತ ಒಂದ್ಸಲ ನಿಧಾನಕ್ಕೆ ನೆನಪು ಮಾಡ್ಕೋ ರಾಮಣ್ಣ. ರಾಮಣ್ಣ ಏನೋ ಹೇಳಲು ಬಾಯಿ ತೆರೆದ, ಆದರೆ ಮರುಮಾತೇ ಬರದೆ ಸುಮ್ಮನಾದ. ಅಮ್ಮ, ಇದೆಲ್ಲ ಮಾಡಿ ನಿನ್ಗೆ ಎಷ್ಟಂತ ದುಡ್ಡು ಸಿಗುತ್ತೆ? ನಾನ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ, ನೀನ್ ನನ್ ಜೊತೆ ಅಲ್ಲಿಗೆ ಬಂದ್ಬಿಡು. ನೋಡು ರಾಮಣ್ಣ, ನನ್ನೀ ಮಾವಿನ ಮರ ಬ್ಯಾಂಗ್ಳೂರ್ಗ್ ಬರಲ್ಲ. ನಿಮ್ಮಪ್ಪನ ನೆನಪುಗಳು ಬ್ಯಾಂಗ್ಳೂರ್ಗ್ ಬರಲ್ಲ. ಅದಕ್ಕೆ ನಾನು ಕೂಡ ಬ್ಯಾಂಗ್ಳೂರ್ಗ್ ಬರಲ್ಲ. ಅಮ್ಮ, ನಿನಗೆ ಒಂದು ಮಾತ್ ಹೇಳ್ತೀನಿ ಕೇಳು. ನಾನು ಯಾರ್ ಮೇಲೂ ಭಾರ ಆಗದೆ ನನ್ ಖರ್ಚನ್ನ ನಾನೇ ನಿಭಾಯಿಸ್ಕೊಳ್ತೀನಿ. ನಿನಗೆ ಅಷ್ಟು ಸಾಕು ಅಲ್ವಾ? ರಾಮಣ್ಣ ಅಲ್ಲಿ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತು ಏನೂ ಹೇಳಲಾಗದೆ ಹೊರಟು ಹೋದ. ಮಾಲತಿ ಮೆತ್ತಗೆ ತ್ರಿವೇಣಿಯ ತೋಳು ಮುಟ್ಟಿದಳು. ಅಜ್ಜಿ, ನೀವು ನಿಜವಾಗ್ಲೂ ತುಂಬಾ ಧೈರ್ಯವಂತ್ರು. ಧೈರ್ಯ ಏನೂ ಇಲ್ಲ ಕಂದ. ಜೀವನ ಮಾಡೋಕೆ ದಾರಿ ಹುಡುಕ್ಕೊಳ್ಬೇಕು ಅಷ್ಟೇ.
ತ್ರಿವೇಣಿ ಮಾರ್ಕೆಟ್ಗೆ ಹೋಗಿ ಕೇವಲ 4 ದಿನದಲ್ಲೇ 40 ಬಾಟಲಿ ಉಪ್ಪಿನಕಾಯಿ ಮಾರಾಟ ಮಾಡಿದ್ರು. ಜನ ಎಷ್ಟು ಖುಷಿಯಿಂದ ತಗೊಂಡ್ರು ಅಂದ್ರೆ ಕೆಲವರಂತೂ 2 ಬಾಟಲಿಗಳನ್ನು ಕೊಂಡುಕೊಂಡರು. ಈ ಸುದ್ದಿ ಇಡೀ ಊರಿನಲ್ಲಿ ಹಬ್ಬಿದ ಮೇಲೆ ವೆಂಕಟೇಶನಿಗೆ ಒಳಗೊಳಗೆ ತಳಮಳ ಶುರುವಾಯಿತು. ಅವನು ಸ್ವಲ್ಪ ಹೊತ್ತು ಅಂಗಡಿಯ ಒಳಗೆ ಸುಮ್ಮನೆ ಕೂತುಬಿಟ್ಟ. ಯಾರ ಹತ್ರನೂ ಮಾತಾಡ್ಲಿಲ್ಲ, ಹೊತ್ತಾದ್ರೂ ತಿಂಡಿ ತಿನ್ಲಿಲ್ಲ. ಬರೀ ಏನೋ ಲೆಕ್ಕ ಹಾಕುತ್ತಾ ಕೂತಿದ್ದ. ವೆಂಕಟೇಶ ಎಲ್ಲರಿಗೂ ಗೊತ್ತಿರುವ ಮನುಷ್ಯ. ಕಳೆದ 20 ವರ್ಷಗಳಿಂದ ಆ ಊರಿನಲ್ಲಿ ಅವನದ್ದೇ ಏಕಚಕ್ರಾಧಿಪತ್ಯ. ಅಂದ್ರೆ ಅವನದ್ದೇ ಒಂದೇ ದೊಡ್ಡ ಅಂಗಡಿ. ತರ್ಕಾರಿ ಬೇಕಿದ್ದರೂ ಅವನ ಬಳಿ ಹೋಗಬೇಕು, ದಿನಸಿ ಬೇಕಿದ್ದರೂ ಅವನ ಬಳಿ, ಉಪ್ಪಿನಕಾಯಿ ಬೇಕಿದ್ದರೂ ಅವನ ಬಳಿಯೇ ಹೋಗಬೇಕು. ಈ ಊರಿನಲ್ಲಿ ಬೇರೆ ಯಾರಾದರೂ ಏನಾದರೂ ಮಾರಲು ಶುರು ಮಾಡಿದರೆ ಸಾಕು, ಅವನಿಗೆ ಎಲ್ಲಿಲ್ಲದ ಹೊಟ್ಟೆ ಉರಿ. ಆದರೆ ಅದನ್ನು ಅವನು ಯಾವತ್ತೂ ಹೊರಗೆ ತೋರಿಸಿಕೊಳ್ಳುತ್ತಿರಲಿಲ್ಲ. ಮುಖದ ಮೇಲೆ ನಗು ಇಟ್ಟುಕೊಂಡೇ ಕಚ್ಚುವ ಸ್ವಭಾವ ಅವನದ್ದು. 2 ದಿನ ಕಳೆಯಿತು. ಮಾರ್ಕೆಟ್ನಲ್ಲಿ ತ್ರಿವೇಣಿ ತಮ್ಮ ಬಾಟಲಿಗಳನ್ನು ಜೋಡಿಸಿ ಇಡುತ್ತಿದ್ದರು. ಅಷ್ಟರಲ್ಲಿ ಪಕ್ಕದ ಬೀದಿಯ ಸಾವಿತ್ರಮ್ಮ ಬಂದಳು. ಮುಖದಲ್ಲಿ ಏನೋ ದೊಡ್ಡ ಚಿಂತೆ ಇರುವಂತೆ ನಟಿಸುತ್ತಾ ದನಿ ತಗ್ಗಿಸಿ ಮಾತಾಡತೊಡಗಿದಳು. ತ್ರಿವೇಣಿಯಮ್ಮ, ಯಾರಿಗೂ ಹೇಳ್ಬೇಡಿ, ಆದ್ರೆ ನಿಮಗ್ ಹೇಳ್ಬೇಕು ಅನಿಸ್ತು. ಶಿವಣ್ಣನ್ ಮನೇಲಿ ಅವರ ಮಗಳಿಗೆ ನಿಮ್ಮ ಉಪ್ಪಿನಕಾಯಿ ತಿಂದ ಮೇಲೆ ಹೊಟ್ಟೆ ನೋವಾಯ್ತಂತೆ ಅಂತ ಜನ ಮಾತಾಡ್ತಿದ್ದಾರೆ. ಉಪ್ಪಿನಕಾಯಿಗೆ ಏನೋ ಸೇರ್ಸಿದೀರಾ ಅಂತ ಕೆಲವರು. ಮಾತು ಅಲ್ಲಿಗೆ ಅರ್ಧಕ್ಕೆ ಬಿಟ್ಟಳು. ಎದುರಿಗಿದ್ದವರಿಗೆ ಸಂಶಯ ಹುಟ್ಟಿಸುವುದೇ ಅವಳ ದೊಡ್ಡ ಆಯುಧ. ತ್ರಿವೇಣಿ ಒಂದು ಕ್ಷಣ ಏನೂ ಮಾತಾಡ್ಲಿಲ್ಲ. ಮಾಲತಿ ಏನೋ ಹೇಳಲು ಬಾಯಿ ತೆರೆದಳು, ಆದ್ರೆ ತ್ರಿವೇಣಿ ಕಣ್ಣಲ್ಲೇ ಅವಳನ್ನು ತಡೆದರು. ಸರಿ ಸಾವಿತ್ರಮ್ಮ, ವಿಷಯ ಹೇಳಿದ್ದಕ್ಕೆ ಧನ್ಯವಾದ. ಅವಳು ಹೋದ ಮೇಲೆ ತ್ರಿವೇಣಿ ತಮ್ಮ ಬಾಟಲಿಗಳನ್ನೆಲ್ಲ ಕಟ್ಟಿ ಮಾಲತಿ ಕೈಗೆ ಕೊಟ್ರು. ಇಲ್ಲೇ ಇರು, ನಾನು 1 ಗಂಟೆಯಲ್ಲಿ ಬರ್ತೀನಿ ಎಂದು ಹೇಳಿ ನೇರವಾಗಿ ಶಿವಣ್ಣನ ಮನೆಗೆ ಹೋದ್ರು. ಅಂಗಳದಲ್ಲಿ ಅವನ 7 ವರ್ಷದ ಮಗಳು ಬೇರೆ ಮಕ್ಕಳ ಜೊತೆ ಸೇರಿ ಆಟ ಆಡುತ್ತಾ ನಗು ಕಿರುಚಾಟದಲ್ಲಿ ಮುಳುಗಿದ್ದಳು. ಶಿವಣ್ಣ ಹೊರಗೆ ಬಂದ. ತ್ರಿವೇಣಿ ವಿಷಯ ತಿಳಿಸಿದ ಕೂಡಲೇ ಅವನ ಮುಖ ಸಿಟ್ಟಿನಿಂದ ಕೆಂಪಾಯಿತು. ಯಾರಮ್ಮ ಈ ಥರ ಸುಳ್ಳು ಹೇಳಿದ್ದು? ತ್ರಿವೇಣಿ ಅಮ್ಮ, ನಿಮ್ಮ ಉಪ್ಪಿನಕಾಯಿ ತಿಂದ ದಿನ ನನ್ನ ಮಗಳು 2 ರೊಟ್ಟಿ ಹೆಚ್ಚಿಗೆ ತಿಂದಿದ್ದಾಳೆ. ಊಟ ಬಿಟ್ಟೇ ಇರಲಿಲ್ಲ ಅವಳು. ಯಾರೀ ಥರ ಗಾಳಿ ಸುದ್ದಿ ಹಬ್ಬಿಸ್ತಿದ್ದಾರೆ ಅಂತ ನಾನೇ ಕೇಳ್ತೀನಿ. ಬೇಡ ಶಿವಣ್ಣ, ಇದು ಯಾರ್ ಮಾಡಿರೋ ಕೆಲ್ಸ ಅಂತ ನನಗ್ ಗೊತ್ತಾಗ್ತಿದೆ ಬಿಡು. ಅವರು ವಾಪಸ್ ಬಂದಾಗ ಮಾಲತಿ ಕಾತರದಿಂದ ಕಾಯುತ್ತಿದ್ದಳು. ಅಜ್ಜಿ, ಖಂಡಿತ ಇದು ಆ ವೆಂಕಟೇಶ ಮಾಡಿರೋ ಕೆಲ್ಸಾನೇ. ಗೊತ್ತಿದೆ ಕಂದ, ಆದ್ರೆ ಈಗ್ಲೇ ಏನೂ ಮಾಡ್ಬೇಡ. ಅವನಿನ್ನೂ ಆಟ ಆಡ್ತಾನೆ, ನೋಡ್ತಾ ಇರು. ಮರುದಿನ ಸಂಜೆ ಮಾಲತಿ ವೆಂಕಟೇಶನ ಅಂಗಡಿ ಮುಂದೆ ಹೋಗ್ತಿದ್ದಾಗ ಅವನು ಬಾಗಿಲಲ್ಲಿ ನಿಂತು ತುಂಬಾ ಆತ್ಮೀಯವಾಗಿ ಕರೆದ. ಮಾಲತಿ, ಇಲ್ಲ ಬಾಕಂದ, 1 ನಿಮಿಷ. ಅವಳನ್ನು ಅಂಗಡಿಯ ಒಳಗೆ ಕರೆದೊಯ್ದ. ಬಿಸಿ ಬಿಸಿ ಚಹಾ ಕೊಟ್ಟ. ನೀನೊಳ್ಳೆ ಹುಡುಗಿ ಕಂದ. ಕಾಮರ್ಸ್ ಓದ್ತಿದ್ಯಾ ಅಂತ ಕೇಳಿದೆ. ತುಂಬಾ ಬುದ್ಧಿವಂತೆ. ಅದಕ್ಕೆ ನಿನ್ನತ್ರ ಒಂದು ವಿಷಯ ಮಾತಾಡೋಣ ಅಂತ ಕರೆದೆ. ಮಾಲತಿ ಚಹಾದ ಲೋಟ ಹಿಡ್ದು ಅವನು ಏನ್ ಹೇಳ್ತಾನೆ ಅಂತ ಕಾಯ್ತಿದ್ದಳು. ತ್ರಿವೇಣಿಯಮ್ಮನ ಉಪ್ಪಿನಕಾಯಿ ಒಳ್ಳೆದಿದೆ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಅವರಿಗೆ ವಯಸ್ಸಾಗ್ತಿದೆ. ಇನ್ನು ಎಷ್ಟು ದಿನ ಅಂತ ಮಾಡ್ತಾರೆ? ಆ ಕೈರುಚಿ ಹಂಗೆ ಉಳಿಬೇಕಲ್ವಾ? ನೀನು ಆ ಉಪ್ಪಿನಕಾಯಿಯ ಅಳತೆ, ಮಸಾಲೆ ಎಲ್ಲವನ್ನೂ ಒಂದು ಕಾಗದದಲ್ಲಿ ಬರೆದುಕೊಟ್ರೆ ನಿನಗೆ 100 ರೂಪಾಯಿ ಕೊಡ್ತೀನಿ. ಇದು ನಿನ್ನ ಕಾಮರ್ಸ್ ಪಾಠದ ಮಾರ್ಕೆಟ್ ರಿಸರ್ಚ್ ಅಂತ್ಕೋ. ಮಾಲತಿ ಕೈಯಲ್ಲಿ ಲೋಟ ಹಾಗೆಯೇ ಇತ್ತು. ಮೇಜಿನ ಮೇಲೆ ಮಡಚಿಟ್ಟಿದ್ದ ಹೊಸ 100 ರೂಪಾಯಿ ನೋಟನ್ನು ಅವಳು ಒಂದು ಕ್ಷಣ ನೋಡಿದಳು. ತಲೆಯಲ್ಲಿ ತ್ರಿವೇಣಿ ಒಲೆಯ ಮುಂದೆ ಕುಳಿತು ಮಸಾಲೆ ಅರಿಯುತ್ತಿದ್ದ ದೃಶ್ಯ ಬಂತು. ಇದಕ್ಕೆ ಪ್ರಾಣ ಬರಬೇಕು ಕಂದ ಅಂದ ಮಾತು ಕಿವಿಯಲ್ಲಿ ಮೊಳಗಿತು. ಮಾಲತಿ ಚಹಾದ ಲೋಟವನ್ನು ಕುಡಿಯದೆಯೇ ಮೇಜಿನ ಮೇಲೆ ಇಟ್ಟಳು. ಅಂಕಲ್, ನೀವು ಚಾಣಾಕ್ಷ ಅಂತ ನನಗ್ ಗೊತ್ತಿತ್ತು, ಆದ್ರೆ ಇಷ್ಟು ಕುತ್ತಂತ್ರಿ ಅಂತ ಇವತ್ತೇ ಗೊತ್ತಾಗಿದ್ದು. ತಪ್ಪು ತಿಳ್ಕೊಬೇಡಮ್ಮ, ಆ ರುಚಿ ಉಳಿಲಿ ಅಂತ ಅಷ್ಟೇ. ನೋಡಿ,
ಕಾಮರ್ಸ್ನಲ್ಲಿ ಒಂದು ಪಾಠ ಇದೆ. ಇತರರ ಆಸ್ತಿ ಕದ್ದು ಮಾಡೋ ವ್ಯಾಪಾರ ಜಾಸ್ತಿ ದಿನ ನಡೆಯಲ್ಲ ಅಂತ. ಅದನ್ನ ಪಕ್ಕಕ್ಕಿಡಿ. ಆ ರೆಸಿಪಿ ತ್ರಿವೇಣಿ ಅಜ್ಜಿದು. ಅದನ್ನ ನಿಮ್ಗೆ ಕೊಡೋ ಅಧಿಕಾರ ನನಗಿಲ್ಲ. ಅವರು ನನ್ಮೇಲೆ ನಂಬಿಕೆ ಇಟ್ಟಿರೋದು ಮಾರ್ಕೆಟ್ ರಿಸರ್ಚ್ ಮಾಡಕ್ಕಲ್ಲ. ಅವಳು ಹೊರಗೆ ಹೋಗುವಾಗ ವೆಂಕಟೇಶನ ಮುಖ ಮಸಿ ಬಳಿದಂತಾಗಿತ್ತು. ಅವಳು ಓಡಿ ಬಂದು ತ್ರಿವೇಣಿಗೆ ಎಲ್ಲವನ್ನೂ ಹೇಳಿದಳು. ಅವನಿಗೆ ದುಡ್ಡಿನಿಂದ ಕೊಳ್ಳಲು ಆಗದ್ದು ರೆಸಿಪಿ ಅಲ್ಲ ಕಂದ, ಅದು ಕೈರುಚಿ. ಅದು ಮಾರಾಟಕ್ ಸಿಗಲ್ಲ. ಆದ್ರೆ ಅವನು ಇಷ್ಟಕ್ಕೆ ಬಿಡಲ್ಲ, ಇನ್ನೊಂದು ಆಟ ಆಡ್ತಾನೆ. 3 ದಿನ ವೆಂಕಟೇಶ ಸುಮ್ಮನಿದ್ದ. ಆದ್ರೆ ತ್ರಿವೇಣಿಯ ಉಪ್ಪಿನಕಾಯಿಗೆ ಮಾರ್ಕೆಟ್ನಲ್ಲಿ ಜನ ಮುಗಿಬೀಳುವುದನ್ನು ನೋಡಿ ಅವನಿಗೆ ನಿದ್ದೆ ಬರುತ್ತಿರಲಿಲ್ಲ. 4ನೇ ದಿನ ಬೆಳಿಗ್ಗೆ ಅವನ ಅಂಗಡಿ ಮುಂದೆ ಒಂದು ಹೊಸ ಬೋರ್ಡ್ ಮಿಂಚುತ್ತಿತ್ತು. ಕೆಂಪು ಅಕ್ಷರದಲ್ಲಿ ಹೀಗೆ ಬರೆದಿತ್ತು: ಹೊನ್ನೂರು ಹಳ್ಳಿಮನೆ ಮಾವಿನ ಉಪ್ಪಿನಕಾಯಿ, ಶುದ್ಧ ಗ್ರಾಮೀಣ ಶೈಲಿ. ಬಾಟಲಿಗಳ ಮೇಲೆ ಲೇಬಲ್ಗಳು ತುಂಬಾ ಆಕರ್ಷಕವಾಗಿದ್ದವು. ನೋಡಲು ಅಸಲಿ ತ್ರಿವೇಣಿಯಮ್ಮನ ಉಪ್ಪಿನಕಾಯಿಯಂತೆಯೇ ಕಾಣುತ್ತಿತ್ತು. ಮಾಲತಿ ಮಾರ್ಕೆಟ್ಗೆ ಹೋಗುವಾಗ ಇದನ್ನು ನೋಡಿ ದಂಗಾಗಿ ಹೋದಳು. 250 ರೂಪಾಯಿ ಕೊಟ್ಟು ಒಂದು ಬಾಟಲಿ ಕೊಂಡಳು. ಅಂಗಡಿಯಿಂದ ಹೊರಬಂದ ಕೂಡಲೇ ಬಾಟಲಿ ತೆರೆದು ಮೂಸಿ ನೋಡಿದಳು. ತ್ರಿವೇಣಿಯಮ್ಮನ ಉಪ್ಪಿನಕಾಯಿಯಲ್ಲಿ ಬರುವ ಆ ಸಾಸಿವೆ, ಎಣ್ಣೆ, ಮೆಂತ್ಯ ಮತ್ತು ಬೆಲ್ಲದ ಹದವಾದ ಘಮ ಅಲ್ಲಿರಲಿಲ್ಲ. ಅದರ ಬದಲಿಗೆ ಯಾವುದೋ ಕೆಮಿಕಲ್ ಮತ್ತು ಯಂತ್ರದ ವಾಸನೆ ಬಡಿಯುತ್ತಿತ್ತು. ಮಾಲತಿ ವಿಷಯ ತಿಳಿಸಲು ತ್ರಿವೇಣಿ ಕಡೆಗೆ ಓಡಿದಳು. ಸಂಜೆ ಹೊತ್ತು ಊರಿನ ಮುಖ್ಯಸ್ಥ ರಂಗಣ್ಣ ಕಟ್ಟೆ ಮೇಲೆ ಕೂತಿದ್ರು. ಮಾಲತಿ ಕೈಯಲ್ಲಿ ಆ ಬಾಟ್ಲಿ ಹಿಡಿದುಕೊಂಡು ಉಸಿರು ಬಿಡುತ್ತಾ ಬಂದಳು. ತ್ರಿವೇಣಿ ಶಾಂತವಾಗಿ ಅವಳ ಹಿಂದೆ ಬಂದರು. ರಂಗಣ್ಣ ಬಾಟ್ಲಿ ಮುಚ್ಚಳ ತೆಗೆದು ಮೂಸಿ ನೋಡಿದರು. ಸ್ವಲ್ಪ ಚಪ್ಪರಿಸಿದರು. ಅವರ ಮುಖದಲ್ಲಿ ಒಂದು ಸಣ್ಣ ಅಸಮಾಧಾನ. ಒಂದೇ ಮಾತು ಕೇಳಿದರು: ಬೋರ್ಡ್ನಲ್ಲಿ ಹೊನ್ನೂರು ಅಂತ ಬರ್ದಿದ್ದಾನಾ? ಹೌದು ಅಜ್ಜ. ನಾಳೆ ಬೆಳಗ್ಗೆ 8 ಗಂಟೆಗೆ ಅವನ ಅಂಗಡಿ ಮುಂದೆ ಇರಿ. ಮರುದಿನ ಬೆಳಿಗ್ಗೆ ವೆಂಕಟೇಶ ಅಂಗಡಿ ತೆರೆದ. ಅವನ ಬೋರ್ಡ್ ಮಿರಿ ಮಿಂಚ್ತಿತ್ತು. ಜನ ಖರೀದಿಸುತ್ತಿದ್ದರು. ಅವನನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಆಗ್ತಿದೆ ಅಂತ ನಗ್ತಾ ಕೂತಿದ್ದ. ಅಷ್ಟರಲ್ಲಿ ರಂಗಣ್ಣ ಬಂದರು. ಒಬ್ಬರೇ ಅಲ್ಲ, ಊರಿನ 6-7 ಜನ ಹಿರಿಯರು ಜೊತೆಯಲ್ಲಿದ್ದರು. ತ್ರಿವೇಣಿ, ಮಾಲತಿ ಮತ್ತು ಶಿವಣ್ಣ ಕೂಡ ಇದ್ದರು. ಸ್ವಲ್ಪ ಹೊತ್ತಿನ ಮೇಲೆ ಮಾರ್ಕೆಟ್ನಲ್ಲಿ ಸುದ್ದಿ ಹಬ್ಬಿಸಿದ ಸಾವಿತ್ರಮ್ಮ ಕೂಡ ಬಂದಳು. ಏನ್ ನಡೀತಿದೆ ಅಂತ ನೋಡಲು. ರಂಗಣ್ಣನ ಕಣ್ಣು ತನ್ನತ್ತ ಬಿದ್ದ ತಕ್ಷಣ ಅವಳ ತಲೆ ತಗ್ಗಿತು. ವೆಂಕಟೇಶ, ಇದನ್ನ ಒಮ್ಮೆ ಓದು. ಹೊನ್ನೂರು ಹಳ್ಳಿ ಮನೆ ಉಪ್ಪಿನಕಾಯಿ. ಹೌದಲ್ಲ, ಇದು ಹೊನ್ನೂರಿನ ಅಂಗಡಿ, ಹಳ್ಳಿ ಸ್ಟೈಲ್ನಲ್ಲಿ ಮಾಡಿದ ಉಪ್ಪಿನಕಾಯಿ. ಇದರಲ್ಲಿ ತಪ್ಪೇನಿದೆ? ಜನ ಯಾರು ಉಪ್ಪಿನಕಾಯಿ ಅಂತ ನಂಬಿ ತಗೊಳ್ತಿದ್ದಾರೆ ಅನ್ನೋದು ನಿನಗೆ ಗೊತ್ತಿದೆ ವೆಂಕಟೇಶ. ತ್ರಿವೇಣಿಯಮ್ಮ ಮಾರ್ಕೆಟ್ನಲ್ಲಿ ಮಾರಿದ್ರೆ ನಾನು ಅಂಗಡಿಯಲ್ಲಿ ಮಾರ್ತೀನಿ. ಇದೊಂದು ಸ್ಪರ್ಧೆ ಅಷ್ಟೇ. ಅದಕ್ಕೆ ಊರ ಕಟ್ಟೆ ನ್ಯಾಯ ಯಾಕೆ? ಅಷ್ಟರಲ್ಲಿ ಶಿವಣ್ಣ ಮುಂದೆ ಬಂದ. ಅವನ ಧ್ವನಿ ಶಾಂತವಾಗಿತ್ತು. ಆದ್ರೆ ಅದರಲ್ಲಿ ಒಂದು ತೂಕವಿತ್ತು. ವೆಂಕಟೇಶ, ನನ್ನ ಮಗಳಿಗೆ ಹೊಟ್ಟೆ ನೋವಾಯ್ತು ಅಂತ ಸುದ್ದಿ ಹರಡಿದ್ಯಾರು? ವೆಂಕಟೇಶ ಬಾಯಿ ತೆರೆದ. ಆದ್ರೆ ಮಾತು ಬರ್ಲಿಲ್ಲ. ಯಾರ ಮೂಲಕ ಹರಡಿತು ಅಂತ ನನಗ್ ಗೊತ್ತಿದೆ. ಅವರು ಇಲ್ಲೇ ಇದ್ದಾರೆ. ಸಾವಿತ್ರಮ್ಮ ಅಳುತ್ತಲೇ, ತ್ರಿವೇಣಿ ಅಮ್ಮ, ವೆಂಕಟೇಶ ಹೇಳಿದ್ದು ನಾನ್ ಮಾಡ್ಬಾರ್ದಿತ್ತು ಎಂದು ತಪ್ಪೊಪ್ಪಿಕೊಂಡಳು. ವೆಂಕಟೇಶ ಒಂದು ಕ್ಷಣ ಸ್ತಬ್ಧನಾದ. ಜನರೆಲ್ಲ ಅವನನ್ನೇ ನೋಡುತ್ತಿದ್ದರು. ಸುಳ್ಳು ಸುದ್ದಿ, ರೆಸಿಪಿ ಕದಿಯುವ ಪ್ರಯತ್ನ, ನಕಲಿ ಬೋರ್ಡ್. ಅವನ ಮುಖವಾಡ ಒಂದೊಂದಾಗಿ ಕಳಚಿತು. ಬೋರ್ಡ್ ತೆಗೀತೀನಿ. ಅವನು ನಡುಗುವ ಕೈಯಿಂದ ಬೋರ್ಡ್ ಕೆಳಗಿಳಿಸಿದ. ತಿರುಗಿ ತ್ರಿವೇಣಿ ಕಡೆ ನೋಡಿದ. ಆಯ್ತು ವೆಂಕಟೇಶ. ಅಷ್ಟೆ. ಕ್ಷಮೆಯೂ ಇಲ್ಲ, ಜಗಳವೂ ಇಲ್ಲ. ಆ ಒಂದು ಆಯ್ತು ಎನ್ನುವ ಮಾತೆ ಕ್ಷಮೆಗಿಂತ ಭಾರವಾಗಿತ್ತು. ಜನ ಚದರಿದರು. ವೆಂಕಟೇಶ ಅಂಗಡಿ ಬಾಗಿಲು ಮುಚ್ಚಿ ಒಳಗೆ ಹೋದ. ವಾರ ಕಳೆದ ಮೇಲೆ ವೆಂಕಟೇಶ ಮತ್ತೆ ಬಂದ. ಅಂದು ಅವನು ಹಾಕಿದ್ದ ಆ ಅಹಂಕಾರದ ಬಟ್ಟೆಗಳಿರ್ಲಿಲ್ಲ. ತ್ರಿವೇಣಿಯಮ್ಮ, ನಿಮ್ಮ ಉಪ್ಪಿನಕಾಯಿ ನನ್ನ ಅಂಗಡಿಯಲ್ಲಿ ಇಡಬೇಕು ಅಂದ್ರೆ ನಾನು 70 ರೂಪಾಯಿ ಕೊಡ್ತೀನಿ. ಮೈಸೂರಿಂದ 75 ರೂಪಾಯಿ ಸಿಗ್ತಿದೆ. ನಿನ್ನ ಅಂಗಡಿ ಇಲ್ಲೇ ಇದೆ. ಮೈಸೂರು 100 ಕಿಲೋಮೀಟರ್ ದೂರ.
ಯೋಚನೆ ಮಾಡು. ವೆಂಕಟೇಶ ಉತ್ತರಿಸದೆ ವಾಪಸ್ ಹೋದ. ಅಜ್ಜಿ ಅವನ್ ಬೇಜಾರಾಯ್ತು ಅನ್ಸುತ್ತೆ. ಬೇಜಾರಲ್ಲ ಕಂದ, ಅವನಿಗೆ ಜೀವನದ ಪಾಠ ಅರ್ಥ ಆಯ್ತು. ಈ ಕಥೆಯಿಂದ ನಿಮಗೆ ಯಾವ ಜೀವನ ಪಾಠ ಅರ್ಥವಾಯಿತು? ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೈಕ್ ಮಾಡಿ ಮತ್ತು ಮಾಡರ್ನ್ ಕನ್ನಡ ಟೂನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.